ಖಾನ್ ವಿರುದ್ಧ ಬಿಜೆಪಿ ಶಾಸಕ ಶರಣು ಸಲಗಾರ್ ಕಿಡಿಕಾರಿದ್ದಾರೆ. ಪೌರಾಡಳಿತ ಸಚಿವ ರಹೀಂ ಖಾನ್ ಒಬ್ಬ ಅಸಮರ್ಥ ಸಚಿವ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ರಿಸೈನ್ ಮಾಡಿ ಮನೆಗೆ ಹೋಗಲಿ. ಬೀದರ್ನಲ್ಲಿ ಶರಣು ಸಲಗಾರ್ ಈ ಆಕ್ರೋಶವನ್ನು ಹೊರಹಾಕಿರುವಂಥದ್ದು ಅದು ರಹೀಂ ಖಾನ್ ಅವರ ಕುರಿತಾಗಿ. ಬೀದರ್ ಜಿಲ್ಲೆಯವರೇ ಆಗಿದ್ರು, ಯಾವುದೇ ಅಭಿವೃದ್ಧಿ ಕೆಲಸವನ್ನು ಮಾಡ್ತಾ ಇಲ್ಲ. ಮಳೆಗಾಲದ ಆರಂಭಕ್ಕೆ ಜಿಲ್ಲೆಯ ರಸ್ತೆಗಳು ಕೆರೆಯಂತೆ ಮಾರ್ಪಾಟಾಗಿವೆ. ಇಷ್ಟಾದರೂ ಸುಮ್ಮನೆ ಕೂತ್ಕೊಂಡ್ರೆ ಹೇಗೆ ಒಬ್ಬ ಸಚಿವರಾಗಿ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ನಗರದ ಮುಖ್ಯ ರಸ್ತೆಗಳಲ್ಲಿ ಮೊಳಕಾಲಿನವರೆಗೂ ಕೂಡ ನೀರು ನಿಂತಿದೆ. ಎಷ್ಟೇ ಬಾರಿ ಮನವಿ ಮಾಡಿದ್ರು ಕೂಡ ಗುಂಡಿ ಮುಚ್ಚುವಂಥ ಆ ಪಾಟ್ ಹೋಲ್ಸ್ಗಳನ್ನು ಮುಚ್ಚುವಂಥ ಕೆಲಸವನ್ನು ಮಾಡ್ತಾ ಇಲ್ಲ. ಹೋಮ್ ಡಿಸ್ಟ್ರಿಕ್ಟ್ನಲ್ಲೂ ಕೂಡ ಅಭಿವೃದ್ಧಿ ಮಾಡೋಕ್ಕಾಗ್ತಾ ಇಲ್ಲ ಅಂತಂದರೆ ನಾಚಿಕೆ ಆಗಬೇಕು ಈ ರಹೀಂ ಖಾನ್ಗೆ. ಅಂದರೆ ಒಬ್ಬ ಸಚಿವರಾಗಿ ಜವಾಬ್ದಾರಿಯುತ ಸ್ಥಾನದಲ್ಲಿರುವಂಥವರು ಜವಾಬ್ದಾರಿಯನ್ನು ಸರಿಯಾಗಿ ನಿಭಾಯಿಸಬೇಕಲ್ಲ, ಸರಿಯಾಗಿ ನೆಟ್ಟಿಗೆ ಕೆಲಸ ಮಾಡಲ್ಲ ಅಂತಂದರೆ ಇಂಥವ್ರಿಗೆ ಯಾಕೆ ಬೇಕು ಸಚಿವ ಸ್ಥಾನ? ಜಿಲ್ಲೆಯಲ್ಲಿ ಇಬ್ಬರು ಸಚಿವರಿದ್ದರೂ ಗುಂಡಿ ಮುಚ್ಚುವಂಥ ಕೆಲಸಕ್ಕೆ ಮುಂದಾಗ್ತಾ ಇಲ್ಲ, ಆ ಯೋಗ್ಯತೆ ಇಲ್ಲ ಇವರಿಗೆ. ಅಂದರೆ ತಮ್ಮ ಕೊಳಕು ಮುಚ್ಚಿಕೊಳ್ಳುವ ಸಲುವಾಗಿ ಸಾಧನಾ ಸಮಾವೇಶವನ್ನು ಮಾಡ್ತಾ ಇದ್ದಾರೆ. ಮಂತ್ರಿಯಾಗಿರಲು ಅಸಮರ್ಥ ಅಂತ ಸಚಿವರ ವಿರುದ್ಧ ಶಾಸಕರು ಕಿಡಿಕಾರಿದ್ದಾರೆ. ನಮ್ಮ ಜಿಲ್ಲೆಯವರೇ ಪೌರಾಡಳಿತ ಸಚಿವರು, ಎಲ್ಲ ಸಿಟಿಗಳು ನೋಡಿ ಅವ್ರಿಗೆ ನಾಚಿಕೆ ಬರ್ಬೇಕಂತ ಹೇಳ್ತೀನಿ ನಾನು. ರಹೀಂ ಖಾನ್ ರಿಸೈನ್ ಮಾಡಿ ಹೋಗ್ಬೇಕು ರಹೀಂ ಖಾನ್ ಅವರು. ನನಗೆ ಕೇಳಿದ್ರು ರಹೀಂ ಖಾನ್ ಅವರು ಅಸಮರ್ಥ ಒಬ್ಬ ಮಂತ್ರಿಯವರು. 10 ಸಲ ನಾನು ಹೇಳಿ ನೋಡಿ. ಬೀದರ್ ಬಸವ ಕಲ್ಯಾಣ ನಿಮ್ಮ ಹೋಮ್ ಡಿಸ್ಟ್ರಿಕ್ಟ್ ರೀ, ನಿಮ್ಮಲ್ಲಿ ನೀವು ಗುಂಡಿ ಮುಚ್ಚರ್ ಬಸವ ಕಲ್ಯಾಣ ಕಿಲಾವಿಂದ ಬಂದ್ರ ತೆಗಿ ಬಿದ್ದು ಹೋಗಿ ಮಾಡ್ಕಂತ ಇಡೀ ರಾಜ್ಯ ಹೆಂಗ್ ನೀವು ಇದು ಮಾಡೋ ಸುಧಾರಿಸೋ? ನಿಮ್ಮ ತಾಲೂಕ, ನಿಮ್ಮ ಜಿಲ್ಲಾ, ನಿಮ್ಗೆ ಯಾವ ಜನ ನಿಮ್ಗೆ ಶಾಸಕ ಮಾಡ್ಯಾರ 4 ಸಲ 5 ಸಲ, ಅಲ್ಲಿಂದ್ರೂ ಒಂದು ಗುಂಡಿ ಮುಚ್ಚಲಾಕ ನಿಮ್ಗೆ ತಾಕತ್ತಿಲ್ಲ ಅಂದ್ರೆ ನೀವು ಇರ್ಬೇಕು. ಯಾಕಲ್ಲಿ ರಿಸೈನ್ ಮಾಡಿ ಹೋಗ್ಬಿಡ್ಬೇಕು. ಈ ಸರ್ಕಾರ ನಮ್ಗೆ ಏನು ಗೊತ್ತೂ ಆಗಲ್ಲ ಏನ್ ಮಾಡ್ಬೇಕಂತ. ಜಿಲ್ಲೆದಾಗ ನೋಡಿನ್ರಿ, ನಾನು ನಾಚಿಕೆ ಬರ್ಬೇಕಂತ ಹೇಳ್ತೀನಲ್ಲ ಮಾಧ್ಯಮ ಮುಖಾಂತರ ಅವರಿಗೆ. ಮಳ್ಕಲ್ತನ ಗಾಳಿ ಬಿದ್ದು ನೋಡಿ ನಾ ಬೀದರ್ ಪ್ರಮುಖ ರಸ್ತೆಗಳು ಬಸವ ಕಲ್ಯಾಣ ಬರಲ್ಲ, ಆ ಮಾತು ಬೇರೆ. ಬಸವ ಕಲ್ಯಾಣ ಅಂತೂ ಮುಖ್ಯ ರಸ್ತೆ ಪೂರ ಗುಂಡಿ ಬಿದ್ದವು. ಒಂದು 4 ಸೀಟಿಗೆ ಬೀದರ್ ಬಸವ ಕಲ್ಯಾಣ ಕೆಲಸ ಮಾಡಿದ್ರೆ ಬೀದರ್ ಜಿಲ್ಲೆದೊಳಗೆ 90% ಕೆಲಸ ಮುಗ್ದಂಗಾಯ್ತು. ಇಲ್ಲೊಂದು 5 ಕೋಟಿ ಅಲ್ಲೊಂದು 10 ಕೋಟಿ ಕೆಲಸ ಮಾಡಿದ್ರೆ ಸಂಪೂರ್ಣ ರಸ್ತೆ ಮುಗಿತು. ಅಷ್ಟು ಮಾಡಕ್ಕೆ ತಯಾರಿಲ್ಲ. ಸರ್ಕಾರ ದುಡ್ಡೇ ಕೊಡ್ತಾ ಇಲ್ಲ, ನಯಾ ಪೈಸೆ ಕೊಡ್ತಾ ಇಲ್ಲ ಸರ್ಕಾರ. ಕಳೆದ ಸಲ ಮಳೆ ಸಿಕ್ಕಾಪಟ್ಟೆ ಆಯ್ತು, 11 ಬ್ರಿಡ್ಜ್ ನಿರ್ಮಾಣ ಮಾಡ್ತಕ್ಕಂಥ ಕೆಲಸ ನಾವು ಮಾಡಿ KKRDBದೊಳಗೆ. ಹೆವಿ ರೇನಿಂಗ್ ನಮ್ಮ ಕಡೆ. ಕೊಯ್ನೂರದೊಳಗಂತೂ ಧಾರಾಕಾರ ಮಳೆ ಲಾಸ್ಟ್ ಟೈಮ್ 2 ರಿಂದ 3 ಸಾವಿರ ಎಕರೆ ಹೊಲದಂದು ಮಣ್ಣು ಕಿತ್ಕೊಂಡು ಹೋಯ್ತು. ರೈತರು ಕುಂತು ಕಣ್ಣೀರು ಹಾಕ್ಲತ್ತಿರು. ಅಟ್ಟೂರು ಕೆರೆ ಹೊಡೀತು, ಕೊಯ್ನೂರು ಕೆರೆ ಹೊಡೀತು. ನಾನು ಮತ್ತೆ ಹೋಗಿ ಪರ್ಸನಲ್ ಇಂಟ್ರೆಸ್ಟ್ ತಗೊಂಡು ಸಣ್ಣ ನೀರಾವರಿ ಸಚಿವರಾದಂಥ ಭೋಸರಾಜ್ ಸಾಬ್ರ ಬಲ್ ಹೋಗಿ ಫೈಲ್ ಎದುರಿಟ್ಟು ಅವು ಕೆರೆಗಳು 2 ಸ್ಯಾಂಕ್ಷನ್ ಮಾಡಿಸಿ ಮತ್ತೆ ಕೆರೆ ನಿರ್ಮಾಣ ಕೆಲಸ ನಾನು ಪ್ರಾರಂಭ ಮಾಡಿಸ್ತಕ್ಕಂಥ ಪ್ರಯತ್ನ ಮಾಡೀನಿ, ಮತ್ತೆ ಮಾಡಿನಿ. ಈಗ ಈ ಸರ್ಕಾರಕ್ಕೆ ರೈತರ ಬಗ್ಗೆ ಕಾಳಜಿ ಇಲ್ಲ. ಬರೀ ಅದಕ್ಕೆ ಏನು ನಾವು ಗ್ಯಾರಂಟಿ ಕೊಡ್ಲತ್ತೀವಿ ಅನ್ನೋದು, ಆ ಗ್ಯಾರಂಟಿ ಕೊಡೋದ್ರಿಂದ ಎಲ್ಲಾನೇ ಉದ್ಧಾರ ಆಗ್ತದ. ಈ ಗ್ಯಾರಂಟಿ ಕೊಡೋದ್ರಿಂದ ಉದ್ಧಾರ ಇದು ಶರಣು ಸಲಗಾರ್ ಅವರ ಆಕ್ರೋಶದ ಮಾತುಗಳು. ಬಿಜೆಪಿ ಶಾಸಕ ಶರಣು ಸಲಗಾರ್ ಸಚಿವ ರಹೀಂ ಖಾನ್ ಅವರನ್ನು ತರಾಟೆಗೆ ತೆಗೆದುಕೊಂಡ ಪರಿ. ಪೌರಾಡಳಿತ ಸಚಿವರು ರಹೀಂ ಖಾನ್ ಅವರು. ಆದರೆ ಮಳೆಗಾಲ ಶುರುವಾಗಿದೆ, ಬಸವ ಕಲ್ಯಾಣದ ಮುಖ್ಯ ರಸ್ತೆ ಸಂಪೂರ್ಣ ಪಾಟ್ ಹೋಲ್ಸ್ನಿಂದ ತುಂಬಿ ಹೋಗಿದೆ, ಅಲ್ಲಿ ರಸ್ತೆ ಕೆರೆಯಂತೆ ಮಾರ್ಪಾಟಾಗಿದೆ. ಇಷ್ಟಾದರೂ ಕೂಡ ರಹೀಂ ಖಾನ್ ಅವರಿಗೆ 1 ಸರಿ ಅಲ್ಲ 2 ಸರಿ ಅಲ್ಲ 10 ಬಾರಿ ಮನವಿ ಮಾಡ್ಕೊಂಡಿದ್ದೀನಿ. ಇಷ್ಟಾದರೂ ತಲೆಗೆ ಹಾಕೋತಾ ಇಲ್ಲ. 4-5 ಕೋಟಿಲಿ ಮುಗ್ದೇ ಹೋಗುತ್ತೆ, 5-10 ಕೋಟಿನಲ್ಲಿ ಮುಗ್ದೇ ಹೋಗುತ್ತೆ ಮುಖ್ಯ ರಸ್ತೆಗಳನ್ನು ಸರಿ ಮಾಡಿದ್ರೆ. ಅದಾವುದನ್ನು ಕೂಡ ಮಾಡ್ತಾ ಇಲ್ಲ. ಈ ರಹೀಂ ಖಾನ್ ಹೇಳ್ಕೊಳ್ಳೋಕ್ಕೆ ಸಚಿವರಷ್ಟೇ, ಒಬ್ಬ ಅಸಮರ್ಥ ಸಚಿವ ಆಯಿತ ಅಂತ ಹಿಗ್ಗ ಮುಗ್ಗ ವಾಗ್ದಾಳಿ ನಡೆಸಿದ್ದಾರೆ ಶರಣು ಸಲಗಾರ್. ರಿಸೈನ್ ಮಾಡಿ ಮನೆಗೆ ಹೋಗಲಿ. ಇಂಥವ್ರಿಗೆಲ್ಲ ಯಾಕೆ ಬೇಕು ಸಚಿವ ಸ್ಥಾನ? ಸರ್ಕಾರ ಬರೀ ಗ್ಯಾರಂಟಿಗಳನ್ನು ಕೊಡ್ತಿದ್ದೀವಿ ಅಂತ ಅಂದ್ಕೊಂಡು ಸಾಧನಾ ಸಮಾವೇಶ ಮಾಡ್ತಾರೆ. ಯಾವ ಪುರುಷಾರ್ಥಕ್ಕೆ ಮಾಡ್ತಾರೆ? ನೀವು ಗ್ಯಾರಂಟಿಗಳನ್ನು ಕೊಟ್ಬಿಟ್ರೆ ರಾಜ್ಯದ ಅಭಿವೃದ್ಧಿ ಆಗಿಬಿಡ್ತಾ? ಗ್ಯಾರಂಟಿಗಳನ್ನು ಕೊಟ್ಟು ಮಾತ್ರಕ್ಕೆ ನೀವೆಲ್ಲ ಕೆಲಸಗಳನ್ನು ಮಾಡಿದ್ದೀವಿ ಅಂತನಾ? ಸರ್ಕಾರದಿಂದ ಅನುದಾನವೇ ಬರ್ತಾ ಇಲ್ಲ. ಅನುದಾನ ಬರಲಿಕ್ಕೆ ದುಡ್ಡಿದ್ರಲ್ವೇ ಬರೋದು ಅಂತ ಆಕ್ರೋಶವನ್ನು ಹೊರಹಾಕಿದ್ದಾರೆ ಶರಣು ಸಲಗಾರ್. ನಗರದ ಮುಖ್ಯ ರಸ್ತೆಗಳಲ್ಲಿ ಮೊಳಕಾಲ್ನವರೆಗೂ ಕೂಡ ನೀರು ನಿಂತಿದೆ. ಎಷ್ಟೇ ಬಾರಿ ಮನವಿ ಮಾಡಿದ್ರು ಗುಂಡಿ ಮುಚ್ಚೋ ಕೆಲಸವನ್ನು ರಹೀಂ ಖಾನ್ ಮಾಡ್ತಾ ಇಲ್ಲ. ಹೋಮ್ ಡಿಸ್ಟ್ರಿಕ್ಟ್ನಲ್ಲೂ ಅಭಿವೃದ್ಧಿ ಮಾಡೋಕ್ಕಾಗ್ತಾ ಇಲ್ಲ ಅಂತಂದರೆ ಈ ರಹೀಂ ಖಾನ್ಗೆ ನಾಚಿಕೆ ಆಗಬೇಕು ಒಬ್ಬ ಸಚಿವನಾಗಿ ಅಂತ ಹಿಗ್ಗ ಮುಗ್ಗ ಜಾಡಿಸಿದ್ರು.
ಶರಣು ಸಲಗಾರ್ ಅವರು.